ಎಲ್ಲರ ಹಣೆ ಬರನ ದೇವ್ರು ಬರ್ದ್ರೆ ಇವನ ಹಣೆ ಬರ ಅವ್ರಮ್ಮ ಚಪಾತಿ ಲಟ್ಟಣಿಗೆಲೆ ಬರ್ದಿದ್ದಾರೆ ಅನ್ಸುತ್ತೆ. ಮತ್ ಫಿಗರ್ಗಳು ಹೆಂಗ್ ಅವ್ರು ಗೊತ್ತಾ, ಈ ಫೌಂಡೇಶನ್ ಕ್ರೀಮು ಮತ್ತೆ ಲಿಪ್ಸ್ಟಿಕ್ ಅಲ್ಲೇ ಗಿಲಾ ಹೊಡೆದ್ ಕಳ್ಸ್ಯಾರ ಅನ್ಬೇಕು ಮೇಕಪ್ ಮ್ಯಾನ್. ಆ ತರ ಬಂದ ರೆಡಿಯಾಗಿ. ಈ ಮುದ್ಕ್ಯಾರ ದಸೆ ಅಂದ್ರೆ ನಮಗ್ ಸುಖ ಇಲ್ಲ. ನಿಮ್ಮೆಲ್ರಿಗೂ ಫ್ರೆಂಡ್ಸ್ ಇರೋ ಹಾಗೆ ನನ್ಗೂ ಕೂಡ ಒಬ್ಬ ಫ್ರೆಂಡ್ ಇದ್ದ. ಅವನೊಂದ್ ಹುಡುಗಿ ಹಿಂದೆ ನಾಯಿ ಸುತ್ತದಂಗ್ ಸುತ್ತದ. ಬೇಡ ಕಣೋ ಅಂದು ಮಾತಾ ಕೇಳಿಲ್ಲ. ಆಮೇಲೆ ಪ್ರಪೋಸ್ ಕೂಡ ಮಾಡ್ದ. ಅವ್ನ್ ಬ್ಯಾಡ್ ಲಕ್, ಅವಳು ಪ್ರಪೋಸ್ನ ಅಕ್ಸೆಪ್ಟೇ ಮಾಡಿಲ್ಲ. ಅದೇ ನಾನಾಗಿದ್ರೆ, ಅವನ್ ಜಾಗದಲ್ಲಿ ನಾನಿದ್ರೆ ಫಸ್ಟ್ ಪ್ರಪೋಸ್ ಮಾಡ್ತಿದ್ದೆ, ಆಮೇಲೆ ಅವನಿಂದ ಸುತ್ತಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನು ಅವ್ರ ಅಪ್ಪ ಅಮ್ಮನ, ಅಪ್ಪ ದೇವ್ರೆ ಅವ್ರಂತೂ ತುಂಬಾ ಕಿರಿಕಿರಿ, ತಿಗಣೆ ಇದ್ದಂಗೆ. ಈ ಟಾರ್ಚರು ತುಂಬಾ ಸ್ಟ್ರಿಕ್ಟ್. ಅವ್ರ ಅಪ್ಪ ಅಮ್ಮನ ಡೈಲಾಗ್ ಯಾರಂತ ಗೊತ್ತಿಲ್ಲ, ನನಗೆ ಇಲ್ಲಿ ಪರ್ಮನೆಂಟ್ ಮಾರ್ಕರ್ ತಗೊಂಡು ನನ್ನ ಬ್ರೈನಲ್ಲಿ ಬರ್ದಂಗಿದೆ. ಏನ್ ಮಾಡಿದ್ರು ಮರ್ತ ಹೋಗ್ತಿಲ್ಲ. ಅವ್ರ ಅಪ್ಪನ ಡೈಲಾಗ್ ಏನ್ ಗೊತ್ತಾ, ಏಯ್ ನೀನು ಯಾವ್ದಾರು ಹುಡುಗಿನ ಲವ್ ಮಾಡ್ದೆ ಅಂದ್ರೆ ನನಗ್ ಹಾಕೊಳಕ್ ಬೆಲ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನಿಂದ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇನ್ನು ಅವ್ರ ಅಮ್ಮನ, ಎಲ್ಲರ ಹಣೆ ಬರನ ದೇವ್ರು ಬರ್ದ್ರೆ ಇವನ ಹಣೆ ಬರ ಅವ್ರಮ್ಮ ಚಪಾತಿ ಲಟ್ಟಣಿಗೆಲೆ ಬರ್ದಿದ್ದಾರೆ ಅನ್ಸುತ್ತೆ. ಬರೀ ಒಂದು ಚಪಾತಿ ಲಟ್ಟಣಿಗೆ ಇಟ್ಕೊಂಡೆ ಅವನ್ನ A to Z ಕಂಟ್ರೋಲ್ ಮಾಡ್ತಾ ಇದ್ರು. ಈಗ ಒಂದು ಇಡೀ ಕಾರಿಗೆ ಒಂದು ಗೇರ್ ಹೆಂಗ್ ಕಂಟ್ರೋಲ್ ಇರುತ್ತಾ, ಇವನಿಗೂ ಕೂಡ ಅಷ್ಟೇ. ಆ ಚಪಾತಿ ಲಟ್ಟಣಿಗೆ ಇವನ ಕಂಟ್ರೋಲರ್. ಆಮೇಲೆ ಅವ್ರ ಮನೇಲಿ ತೋರಿಸಿರುವಂತ ಹುಡುಗಿ ಜೊತೆನೆ ಇವನು ಕೂಡ ಮದ್ವೆ ಆಗ್ಬೇಕಾಯ್ತು. ಕೊಲೆ ಬಸವಂತರ ಹಿಂಗ್ ತಲೆ ಆಡ್ಸ್ಕೊಂಡು ಹಂಗೆ ಇರ್ಬೇಕಾಗಿತ್ತು ಅವನ ಜೀವನ. ಆಮೇಲೆ ಇವನು ಕೂಡ ಆ ಹುಡುಗಿನ ಮರ್ತ್ ಬಿಡ್ಬೇಕಾಗೋ ಪರಿಸ್ಥಿತಿನೂ ಬಂತು. ಒಂದಿನ ಅವ್ನ ಹುಡುಗಿ ಅಕಸ್ಮಾತ್ ನಂಗೆ ಸಿಕ್ಕಿದ್ಲು. ಹಾಯ್, ಹಾಯ್, ನಿನ್ ಫ್ರೆಂಡ್ ಎಲ್ಲಿ, ಏನ್ ಮಾಡ್ತಿದ್ದಾನೆ ಯಾಕೆ? ಅವನಿಗೆ ಏನೋ ಒಂದು ವಿಚಾರ ಹೇಳ್ಬೇಕಿತ್ತು, ನಾನು ತುಂಬಾ ಟೈಮಿಂದ ಇಷ್ಟಪಡ್ತಿದ್ದೀನಿ. ಹೌದಾ? ನನಗೆ ಒಂದ್ಸಲ ಆಶ್ಚರ್ಯ ಬಿಡ್ತು. ಯಾಕಂದ್ರೆ ಅವಳಿಂದ ನಾಯಿ ತರ ಸುತ್ತಿ ಪ್ರಪೋಸ್ ಕೂಡ ಮಾಡಿದ್ರು, ಅವಾಗ ಒಪ್ಕೊಂಡಿರೋ ಪ್ರೀತಿ ಇವಾಗ ಹೆಂಗಪ್ಪ ಬಂತು? ಇವಳು ಯಾವಾಗಿಂದ ಪ್ರೀತಿಸ್ತಿದ್ಲಪ್ಪ ಅಂತ. ಹೌದಾ? ನಂಗೆ ಒಂದ್ಸಲ ಆಶ್ಚರ್ಯ ಮನ್ಸಲ್ಲಿ ಕ್ವಶನ್ ಮಾಡ್ಕೊಂತಿದ್ದೀನಿ ನನಗ್ ನಾನೇ, ಹೌದಾ ನಿಜವಾಗ್ಲೂ ನಾವು ಏನೋ ಮಗ ಹಿಂಗ್ ಅಂತವಳೆ ಅಂತ. ಆಮೇಲೆ ನಾನು ಅವ್ನ ಎಷ್ಟು ಲವ್ ಮಾಡ್ತಿದ್ದೆ ಅಂದ್ರೆ, ಅವ್ನು ನನ್ನ ಎಷ್ಟು ಲವ್ ಮಾಡ್ತಾನೆ ಅಂತ ತಿಳ್ಕೊಳಕ್ಕೋಸ್ಕರ ನಾನು ಅವ್ನು ಸತಾಯಿಸ್ಬೇಕಿತ್ತು, ಹಾಗ ಅವ್ನು ಸ್ವಲ್ಪ ಚೆಕ್ ಮಾಡ್ಬೇಕಿತ್ತು, ಹಂಗಾಗಿ ಅವ್ನು ನನ್ನ ಪ್ರಪೋಸ್ನ ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ದು. ಅಮ್ಮ ತಾಯಿ ಎಲ್ಲಿದ್ಯಮ್ಮ ಎಷ್ಟ್ ದಿವಸ? ಇನ್ನೊಂದ್ ವರ್ಷ ಬಿಟ್ಟಿದ್ರೆ ಒಂದೆರಡು ಮಕ್ಳು ಮಾಡ್ಕೊಂಡು ನಾಮಕರಣ ನಡೀತಾ ಇತ್ತು, ಎಲ್ಲರೂ ಬಂದಿರೋರು ಗೆಸ್ಟ್ ಎಲ್ಲ, ಅವಾಗ ಬಂದು ಹೇಳ್ಬೋದಿತ್ತಲ್ಲಮ್ಮ ಈ ವಿಚಾರ ಅಂತ ನನ್ನ ಮನ್ಸಲ್ಲಿ ಅನ್ಕೊಂಡು, ಸರಿ ಆಯ್ತು ನಾನು ಹೇಳ್ತೀನಿ ನಾಳೆ ಅಂತ ಹೇಳ್ದೆ. ಬಂದೆ. ಹೆಂಗಪ್ಪ ಹೇಳೋದು ಈ ವಿಚಾರ, ಹೆಂಗಪ್ಪ ಹೇಳೋದಪ್ಪ? ಅಕಸ್ಮಾತ್ ಎಲ್ಲಾರು ಈ ವಿಚಾರ ಹೇಳಿ ಮದ್ವೆ ಎಲ್ಲಾರು ನಿಂತೋಯ್ತು, ನನ್ನಿಂದನೇ ನಿಂತೋಯ್ತು ಅಂತ ಅವ್ರ ಅಪ್ಪ ಅಮ್ಮಂಗೆಲ್ಲಾರು ಗೊತ್ತಾಯ್ತಂದ್ರೆ ನನ್ನೇನಿಲ್ಲ ಅಡ್ಡಡ್ಡ ಉದ್ದುದ್ದ ಸೀಳ್ ಬಿಡ್ತಾರ ಹಾಕಿ ಅಂತ ನಂಗೆ ಗೊತ್ತಿತ್ತು. ಇರ್ಲಿ, ಹೆಂಗಾರು ಆಗ್ಲಿ ಈ ವಿಚಾರ ಫಸ್ಟ್ ಹೇಳ್ಬೇಕು ಅವನಿಗೆ, ಹೆಂಗಾರು ಮಾಡಿ ಹೇಳ್ಬೇಕು ಅನ್ಕೊಂಡ್ ಬಂದೆ. ನೆಕ್ಸ್ಟ್ ಡೇ ಎದ್ದೆ, ಮಿರರ್ ಮುಂದೆ ರೆಡಿ ಆಗ್ತಾ ಇದೆ ಮದ್ವೆ ಹೋಗ್ಬೇಕಂತ. ನನಗೊಂದು ಯೋಚನೆ ಬಂತು, ಅಲ್ಲ ನಾನ್ ಯಾಕಿನ್ನ ಸಿಂಗಲ್ ಆಗಿದ್ದೀನಿ? ನಾನ್ ಯಾರಾದ್ರೂ ಸನ್ಯಾಸತ್ವ ಸ್ವೀಕರಿಸಿದ್ದನಾ? ಇನ್ನು ಸಿಂಗಲ್ ಆಗಿದ್ದೀನಲ್ಲ. ನನ್ನ ಫ್ರೆಂಡ್ ಎಲ್ಲರೂ ಮದ್ವೆ ಆದ್ರು, ಇವನು ಕೂಡ ಮದ್ವೆ ಆಗ್ತೇನೆ, ನಾನು ಯಾಕೆ ಒಂದು ಹುಡುಗಿನ ಪಟಾಯಿಸ್ಕೋಬಾರ್ದು? ನಾನು ಯಾಕೆ ಸಿಂಗಲ್ ಆಗಿರ್ಬೇಕು? ನಾನೇನು ಯಾರಿಗೂ ಮಾತು ಕೊಟ್ಟಿಲ್ಲ. ಇವತ್ತು ನನ್ನ ಫ್ರೆಂಡ್ ಮದ್ವೆ, ಇವತ್ತು ಯಾವ್ದಾದ್ರು ಒಂದು ಹುಡುಗಿನಾರು ಪಟಾಯಿಸ್ಕೋಬೇಕು ಅನ್ಕೊಂಡು ಮದ್ವೆಗೆ ಬಂದೆ. ಮದ್ವೆಗೆ ಬಂದು ನೋಡ್ತೀನಿ, ಒಬ್ರುಕ್ಕಿಂತ ಒಬ್ರು ಏನು ಫುಲ್ ಮಿಂಚ್ತವ್ರೆ. ಮತ್ ಫಿಗರ್ಗಳು ಹೆಂಗ್ ಅವ್ರು ಗೊತ್ತಾ, ಏನ್ ಮೇಕಪ್ ಮಾಡೋರೆ, ಅದನ್ನ ಆ ಏನ್ ಕೇಳ್ತೀರಾ? ಈ ಫೌಂಡೇಶನ್ ಕ್ರೀಮು ಮತ್ತೆ ಲಿಪ್ಸ್ಟಿಕ್ ಅಲ್ಲೇ ಗಿಲಾ ಹೊಡೆದ್ ಕಳ್ಸ್ಯಾರ ಅನ್ಬೇಕು ಮೇಕಪ್ ಮ್ಯಾನ್. ಆ ತರ ಬಂದ ರೆಡಿಯಾಗಿ. ಇದ್ರಲ್ಲಿ ಯಾವ್ದಾದ್ರು ಒಂದ್ ಹುಡುಗಿನಾರು ನಮ್ಗ್ ಸಾಕು, ಒಂದ್ ಹುಡುಗಿನ ಪಟಾಯಿಸ್ಕೊಬಿಡೋಣ ಅನ್ಕೊಂಡೆ. ಅದ್ರ ಜೊತೆಗೆ ಇವಂದೊಂದು ಬೇರೆ ಕಿರಿಕು, ಏನು ಅವ್ನ್ ಲವರ್ ಹೇಳಿರೋ ವಿಚಾರ ಇವನಿಗೆ ಬೇರೆ ಹೇಳ್ಬೇಕು. ಹೆಂಗಪ್ಪ ಹೇಳೋದು, ಎಲ್ಲೋದ್ನಪ್ಪ ಇವನು ಮದ್ವೆ ಗಂಡು ಅಂತ ನೋಡ್ತೀನಿ, ಹಸೆ ಮಣೆ ಏರಿ ಕೂತಿದ್ದಾನೆ. ನೋಡ್ತೀನಿ ಏನು ಸುತ್ತಮುತ್ತ ರಿಲೇಟಿವ್ಸ್ ನಿಂತಿದ್ದಾರೆ, ಪಕ್ಕದಲ್ಲಿ ನೋಡಿದ್ರೆ ಮದ್ವೆ ಹೆಣ್ಣು ಕೂತಿದ್ದಾಳೆ. ಹೆದರಿಕೆ ಆಗ್ತಿದೆ, ಏನ್ ಸಾಧನೆ ಮಾಡಕ್ಕ ಹೋಗ್ತಿರೋದೇ ಮಾಡ್ಬಾರ್ದು ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ಮದ್ವೆ ನಿಲ್ಸುವಂತ ಕೆಲಸ ಅದು. ಅವ್ನ ಈ ವಿಷಯ ಹೇಳಿದ್ರೆ ಮದ್ವೆ ನಿಂತೋಗುತ್ತಲ್ಲ. ಹೋಗ್ತಾ ಇದೀನಿ, ಹೆದರಿಕೆ ಆಗ್ತಿದೆ. ಹೋಗಿ ಮಗ, ಏನೋ ಹೇಳ್ಬೇಕಿತ್ತು ಅಂತ ತೊದಲ್ತಾನೆ ಹೇಳ್ದೆ. ನಂಗೆ ಹೊರಡೆ ಬರ್ತಾ ಇಲ್ಲ ಹೆದರಿಕೆಗೆ, ಭಯಕ್ಕೆ. ಅವನೇನ್ ಅನ್ಕೊಂಡ ಅಂದ್ರೆ, ಇಲ್ಲ ಇವನಿಗೆ ಹಶ್ವಾಗಿದೆ, ತಿಂಡಿ ತಿಂದೆ ಬಂದಿದ್ದಾನಂತ. ಏನು ತಿಂಡಿನಾ? ಹೋಗಿ ತಿನ್ಕೋಬಾ, ಯಾಕೆ ಹಸ್ಕೊಂಡಿದ್ಯಾ? ಥೂ ಕರ್ಮ, ನಾನೇನೋ ಹೇಳಕ್ ಬಂದ್ರೆ ಇವನೇನೋ ಅನ್ಕೊಳ್ತದನಲ್ಲಪ್ಪ. ಹೆಂಗಪ್ಪ ಹೇಳೋದು? ಸರಿ, ಹೆಂಗಿದ್ರು ಟೈಮ್ ಇದೆಯಲ್ಲ, ಮತ್ತೊಂದ್ಸಲ ಟ್ರೈ ಮಾಡೋಣ ಅನ್ಕೊಂಡು ಬಂದು ಕುತ್ಕೊಂಡೆ. ಒಂದು ಸೀಟ್ ಸಿಕ್ತು, ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಹೆಂಗಪ್ಪ ಹೇಳೋದು ವಿಚಾರ? ಫಸ್ಟ್ ಇವತ್ತು ಹೇಳ್ಕೊಂಡು ಇವ್ನು ಹೆಂಗಿದ್ರು ಬಗೆಹರಿಸ್ಕೊಬಿಡ್ಬೇಕು, ಆಮೇಲೆ ನಮ್ದು ಹೆಂಗಿದ್ರು ಹುಡುಗಿಯರನ್ನ ಪಟಾಯಿಸೋದು ಇತ್ತಿತ್ತೆ ಅಂತ. ಯಾರಾದ್ರೂ ಹೆಲ್ಪ್ ತಗೊಳ್ಬೇಕಲ್ಲ, ಯಾರ್ದು ಹೆಲ್ಪ್ ತಗೊಳ್ಬೇಕಾರೆ
ಯಾಕೋ ಹಿಂಗ್ ನೋಡ್ತೀನಿ ಪಕ್ಕದಲ್ಲಿ ಹಣ್ಣು ಮುದುಕಿ ಕೂತಿದೆ. ಹ್ಮ್ ಈ ಮುದುಕಿದೊಂದು ಹೆಲ್ಪ್ ತಗೋಬಿಡೋಣ ಅಂತ, ಅಜ್ಜಿ ಏನಪ್ಪ, ಆ ಹುಡ್ಗಂಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕಿತ್ತು, ಅದು ತಾಳಿ ಕಟ್ಟಕ್ಕಿಂತ ಮುಂಚೆನೆ ಹೇಳ್ಬೇಕು ಅಜ್ಜಿ ಅಂತ ಹೇಳ್ದೆ. ಅದಕ್ಕೆ ಅಜ್ಜಿ ಏನಂದ್ ಗೊತ್ತಾ, ಈ ಅಜ್ಜಿಯರ್ದೆಲ್ಲ ಒಂದೇ ಒಂದು ಹಣೆ ಬರ. ನಾವೆಷ್ಟೇ ಸ್ಮೂತ್ ಆಗಿ ಮಾತಾಡ್ಸ್ಲಿ, ನಾವೆಷ್ಟೇ ಈ ಬೆಣ್ಣೆಲ್ ಕೂದಲು ತೆಗಿಯಷ್ಟು ಈಸಿಯಾಗಿ ಸುಲಭವಾಗಿ ಸ್ಮೂತ್ ಆಗಿ ಮಾತಾಡ್ಸ್ಲಿ, ಅವ್ರದೆಲ್ಲ ಫುಲ್ ರಫೆ. ಕೂತ್ಕೊಳ್ಳಪ್ಪ, ಅವನೇನ್ ಈಗ್ಲೇನ್ ತಾಳಿ ಕಟ್ಕೊಂಡು ಮದುವೆ ಮುಗಿಸ್ಕೊಂಡೇನು ಹನಿಮೂನಿ ಓಡಾಗಲ್ಲ, ಇನ್ನು ತಾಳಿ ಕಟ್ಟಕ್ ಭಾರಿ ಟೈಮ್ ಐತೆ, ಕುತ್ಕ ಹೇಳುವಂತೆ ಹಿಂಗಂತ ಹೇಳಿದ್ರು. ಆ, ಸರಿ ಆಯ್ತು, ಇನ್ನೂ ಭಾರಿ ಟೈಮ್ ಇದೀನಂತ ಹಾ ಅಜ್ಜಿ ಹಿಂಗಜ್ಜಿ ಅಂತ ಮಾತಾಡ್ತಿದ್ದೀನಿ. ನೋಡಿದ್ರೆ ಪುರೋಹಿತರು ಗಟ್ಟಿ ಮೇಳ ಅಂದಾಗೋಯ್ತು. ಅಯ್ಯೋ ತೆಗದ್ದೆಲೆ ಮುದುಕಿ ಅಂತ ಅನ್ಕೊಂಡು ಮುತ್ಕಿ ಕೈ ಕೊಡ್ತಲ್ಲ, ಮುತ್ಕಿ ಹತ್ರ ಮಾತಾಡ್ತಾ ನನ್ ಟೈಮ್ ಪೂರ್ತಿ ಹಾಳು ಮಾಡ್ಬಿಡ್ತಲ್ಲ, ನೋಡಿದ್ರೆ ಮುತ್ತಿಗೆ ನೋಡಿದ್ರೆ ಇನ್ನೂ ಭಾರಿ ಟೈಮ್ ಐತೆ ಅಂದ್ರು. ನೋಡಿದ್ರೆ ತಾಳಿನೇ ಕಟ್ಟಾಗೋಯ್ತು. ಇವಾಗ ಹೆಂಗಪ್ಪ ತಾಳಿ ಕಟ್ಟಾದ್ಮೇಲೆ ಹೇಳೋದು? ಇದು ಗ್ಯಾರಂಟಿ, ಈ ವಿಚಾರ ಹೇಳಕ್ ಹೋದ್ರೆ ನಾಯಿ ನರ್ಕ ಉಸ್ಕೋಬೇಕಂತ ಗೊತ್ತಾಯ್ತು ನನ್ಗೆ. ಏನೂ ಮಾಡಂಗಿಲ್ಲ, ಹೆಂಗಾದ್ರೂ ಮಾಡಿ ಹೇಳ್ಬೇಕು ಅನ್ಕೊಂಡು ಯೋಚನೆ ಮಾಡ್ತಿದೀನಿ. ಒಟ್ಟೊತ್ತಿಗೆ ನೋಡಿದ್ರೆ ಒಂದು ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್ ಗೊತ್ತಾ? ಹುಡುಗ ಹುಡುಗಿ ನೋಡಿದ್ರೆ ಎದ್ದು ಮಂಟಪದಿಂದ ಹೊರಗೆ ಹೋಗ್ತವ್ರೆ, ಚೌಟ್ರಿಂದ ಹೊರಗೆ. ಹಾ ಇದೇನಪ್ಪ ಇದು? ನಿಜವಾಗ್ಲೂ ಆಶ್ಚರ್ಯ. ನಂಗೆ ನಿಜ ಆಶ್ಚರ್ಯ ಆಗ್ತಿದೆ. ಇದು ಕನ್ಸ ನನ್ಸ ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಾನ್ ಚೂಟ್ಕೊಂಡು ಬಿಟ್ಟು ಅಜ್ಜಿ ಪಕ್ಕದಲ್ಲಿ ಇದ್ದಾಳೆ ಚುರುಕುತ್ತೆ. ಏನಪ್ಪ ಆಗಿದೆ ನಿಂಗೆ ಅಂತ ಅಜ್ಜಿ ಎದುರಿಸಿದ್ರು. ಓ ಇದು ನನ್ಸೆ. ಅಜ್ಜಿ ಏನ್ ಗೊತ್ತಾ, ಏನಜ್ಜಿ ಹುಡುಗ ಹುಡುಗಿ ಎದ್ದು ಮದುವೆ ಬಿಟ್ಟು ಹೋಗ್ತವ್ರೆ ಮಂಟಪದಿಂದ ಹೊರಗೆ ಅಂತ ನಾನು ಹೇಳ್ದೆ. ಅದಕ್ಕೆ ಅಜ್ಜಿ ಏನಂದ್ರು ಗೊತ್ತಾ, ತೂ ಬಿಡ್ತು ಅನ್ನೋ ಅನಿಸ್ತದೆ, ಅನ್ನ ತಿನ್ನ ಬೈಲದ್ ಏನ್ ಮಾತಾಡ್ತೀಯ, ಹುಡುಗ ಹುಡುಗಿ ನಕ್ಷತ್ರ ನೋಡಕ್ ಹೋಗ್ತವ್ರಪ್ಪ. ಆ ನಕ್ಷತ್ರನಾ ಈ ಹೊತ್ತಲ್ಲ? ಹೂನಪ್ಪ, ನಕ್ಷತ್ರ ನಕ್ಷತ್ರ ನೋಡಕ್ ಹೋಗ್ತವ್ರೆ. ನನ್ ಗಂಡನ ನಂಗ್ ನಕ್ಷತ್ರ ತೋರಿಸಿತ್ತು. ಹೂ ನಿಮಗ್ ನಕ್ಷತ್ರ ಕಂಡಿತ್ತ? ಹೂನಪ್ಪ ನಂಗ್ ನಕ್ಷತ್ರ ಕಂಡಿತ್ತು, ನನ್ ಗಂಡ ತೋರಿಸಿದ ನಂಗೆ. ಓ ಹಂಗಾದ್ರೆ ಈ ಅಜ್ಜಿ ಒಂದ್ ಸಪೋರ್ಟ್ ಮಾಡುತ್ತೆ ನಂಗೆ ಅಂತ ಕಾನ್ಫಿಡೆನ್ಸ್ ಬಂತು. ನಾನು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಲ್ಲ. ಹೌದು ಅಜ್ಜಿ, ನೀವು ಹುಡುಗ ಹುಡುಗಿ ಏನಾಗ್ಬೇಕು ಅಂತ ಕೇಳಿದೆ. ನಾನು ಹುಡುಗ ಹುಡುಗಿಗೆ ಅಜ್ಜಿ ಆಗ್ಬೇಕು ಕಣಪ್ಪ ಅಂತ ಹೇಳ್ತು. ಆ ಅಜ್ಜಿನ ಆಗಿದ್ರೆ ಡನ್. ಅಜ್ಜಿ ಹತ್ರ ಹೇಳಿದ್ರೆ ಪಕ್ಕ ಈ ಕೆಲಸ ಆಗುತ್ತೆ ಸೀರಿಯಸ್ ಆಗಿ ತಗೊಂಡು. ಅಜ್ಜಿ ನನ್ನ ಫ್ರೆಂಡ್ ಒಂದು ಹುಡುಗಿನ ಲವ್ ಮಾಡಿದ್ದ, ಅವಳು ಕೂಡ ಇವ್ನು ಲವ್ ಮಾಡ್ತಾಳೆ, ಆ ವಿಷಯ ಒಂದ್ ಸ್ವಲ್ಪ ಹೇಳ್ಬೇಕಿತ್ತು ಅಂದ್ರೆ ಆ ಅಜ್ಜಿ ಮತ್ತೆ ಉಲ್ಟಾ ಹೊಡಿಯೋದ. ಏ ಇರಪ್ಪ ಸ್ವಲ್ಪ ತಡಿಯಪ್ಪ, ಅಲ್ಲಿ ಪುರೋಹಿತರು ನೋಡಿದ್ರೆ ನಕ್ಷತ್ರ ಕಾಣಿಸ್ತಾ ಇಲ್ಲ, ಬಿಸ್ಲಿಗೆ ಕಣ್ ಕುಗ್ತದೆ ಅಂತ ಬೈತವ್ರೆ, ನೀನ್ ನೋಡಿದ್ರೆ ಲವ್ ಅಂತಿದ್ಯಲ್ಲಪ್ಪ. ಥೂ ಈ ಮುದ್ಕಿ ಏನಪ್ಪ, ಯಾರಪ್ಪ ಇದು ಮುದ್ಕಿ? ನಾನು ಹೇಳಿದಕ್ಕೆಲ್ಲ ಉಲ್ಟಾ ಮಾತಾಡುತ್ತೆ. ನಾನು ಅದಕ್ಕೆ ಅಜ್ಜಿ ನೀವು ಹುಡುಗಂಗ ಅಜ್ಜಿನ ಹುಡುಗಿಗೆ ಅಜ್ಜಿನ ಅಂತ ಒಂದ್ ಮಾತು ಕೇಳಿದೆ. ಅದಕ್ಕೆ ಆ ಅಜ್ಜಿ ಏನ್ ಹೇಳ್ತು ಗೊತ್ತಾ, ಅದು ಏನ್ ಪಂಚ್ ಆನ್ಸರ್ ಕೊಡ್ತು ಗೊತ್ತಾ, ನನ್ಗೆ ಏನ್ ಕೌಂಟ್ರ್ ಕೊಡ್ತು ಗೊತ್ತಾ, ಮಗ ನಾನು ಸಂಬಂಧದಲ್ಲಿ ಹುಡುಗಿಗೂ ಅಜ್ಜಿ ಅಲ್ಲ ಹುಡುಗಂಗೂ ಅಜ್ಜಿ ಅಲ್ಲ, ನಾನು ವಯಸ್ಸಲ್ಲಿ ಹುಡುಗಿಗೂ ಕೂಡ ಅಜ್ಜಿ ಹುಡುಗಿಗೂ ಕೂಡ ಅಜ್ಜಿ ಅಂತ ಹೇಳ್ತು. ಆ ಇದು ಯಾವ್ದೋ ತಿಕ್ಲು ಮುತ್ಕಿ ಸವಾಸ ಆಯ್ತು, ಸುಮ್ನೆ ನಾನ್ ಕೆಲ್ಸ ನಾನ್ ಮಾಡ್ಕೊಳೋದು ಒಳ್ಳೇದು ಅನ್ಕೊಂಡು ಈ ವಿಷಯ ಹೆಂಗಾರು ಮಾಡಿ ಹೇಳ್ಬೇಕು. ಸರಿ ಮನೆಗೆ ಹೋಗ್ತೀವಲ್ಲ ಅವಾಗಾದ್ರೂ ಹೇಳ್ಬಿಡೋಣ, ಅವಾಗ ಅವನ ಜೊತೆ ಯಾರು ಇರಲ್ಲ ಅಂತ ಗೊತ್ತಾಯ್ತು. ಸರಿ ಆಯ್ತು ಅಂತ ಮನೆಗೆಲ್ಲ ಬಂದು ಎಲ್ಲರೂ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಬರ್ತೀನಿ. ನನ್ ದೋಸ್ತ್ ಎಲ್ಲಿದ್ದಾನಪ್ಪ ಅಂತ ನೋಡ್ತಾ ಬರ್ತಿದೀನಿ, ಮತ್ತೆ ಮುತ್ಗಿಯರ್ ಕಾಟ. ಎಲ್ಲೂ ಹೋದ್ರಿ ಮುತ್ಗಿಯರ್ ಕಾಟ ತಪ್ಪಲ್ಲ, ಅಜ್ಜಿಯರ್ ಕಾಟ ಮುತ್ಗಿಯರ್ ಕಾಟ. ಈ ಏನೇ ಫಂಕ್ಷನ್ ನಡೀಲಿ, ಏನಂದ್ರೆ ನನ್ ಫ್ರೆಂಡ್ ಕೂತಿದ್ದಾನೆ, ನನ್ ಫ್ರೆಂಡ್ ಮತ್ತೆ ಅವರು ಮದುವೆ ಹುಡುಗಿ ಮದ್ಮಕ್ಳು ಇಬ್ರು ಕೂತಿದ್ದಾರೆ. ಈ ಅಜ್ಜಿಂದ್ರೆಲ್ಲ ಸುತ್ತ ಅದೇನೋ 108 ಸಂಪ್ರದಾಯ ಅಂತೆ, ಶಾಸ್ತ್ರ ಸಂಪ್ರದಾಯ ಅನ್ಕೊಂಡು ಎಲ್ಲ ಗುಂಪು ಹಾಕೊಂಡವ್ರೆ. ಇಲ್ಲಪ್ಪ, ಈ ಮುತ್ಯಾರ ದಸೆ ಅಂದ್ರೆ ನಮಗ್ ಸುಖ ಇಲ್ಲ. ಹಿಂಗ್ ವಿಷಯ ಹೇಳೋದಂತ ಯೋಚನೆ ಮಾಡ್ತಿರ್ಬೇಕಾರೆ ಐಡಿಯಾ ಬಂತು. ಮದ್ವೆ ಗಂಡು ಮದ್ವೆ ದಿನ ಎಲ್ಲಿ ಸಿಗ್ತಾನ ಸಿಗಲ್ವಾ ಗೊತ್ತಿಲ್ಲ, ಆದ್ರೆ ಫಸ್ಟ್ ನೈಟ್ ರೂಮಿಗೆ ಬಂದೇ ಬರ್ತಾನೆ, ಅಲ್ಲಿ ಸಿಗ್ತಾನಂತ ನನಗ್ ಗೊತ್ತಿತ್ತು. ಅದಕ್ಕೆ ಈಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೈಟ್ ರೂಮಿಗೆ ಓಡೋಗಿ ಅಲ್ಲಿ ಕುತ್ಕೋಬೇಕು. ಫಸ್ಟ್ ನೈಟ್ ರೂಮ್ ಎಲ್ಲಿದೆ ಅಂತೆಲ್ಲ ಮನೆಲ್ಲ ಹುಡುಕ್ತೆ, ಸಿಕ್ತು ಫಸ್ಟ್ ನೈಟ್ ರೂಮ್. ಹೋಗ್ ನೋಡ್ತೀನಿ, ನನಗೆ ಒಂದ್ಸಲ ಹೊಟ್ಟೆ ಬಿಡ್ತು. ಅಲ್ಲ ಈ ನನ್ ಮಗಂಗ್ ನನ್ಗಾರ ಸಿಗ್ಬಾರ್ದಿತ್ತ ಆಫರ್. ಇದು ಇರೋದ ಇದು? ಏನ್ ಡೆಕೋರೇಷನ್, ಏನ್ ಫ್ಲವರ್, ಏನ್ ಬಲೂನ್ಸ್, ಏನ್ ಸ್ವೀಟ್ಸು, ಪಾಪ ಏನ್ ಕೇಳ್ತೀರಾ. ಈ ಟೈಮಲ್ಲಿ ಇಲ್ಲೇದಾದ್ರೂ ಯಾರಿಗಾದ್ರು ಕಾಣಿಸ್ಕೊಂಡೆ ಅಂದ್ರೆ ಮಕ್ಕದ ಮೇಲೆ ಹೊಡಿತಾರೆ, ಮಕ್ಕದ ಮೇಲೆ ಹೋಗಿತಾರೆ, ಬಚ್ಚಿಕೋಬೇಕು ಅಂತ ಕೂತ್ಕೊಂಡೆ. ನೋಡಿದ್ರೆ ನನ್ ಫ್ರೆಂಡ್ ಏನ್ ಬರ್ತಾವನೆ ಜೋಶಲ್ಲಿ, ನನ್ ಕಣ್ಣಲ್ಲಿ ನನ್ಗೇನ್ ನೋಡಕ್ಕಾಗ್ತಿಲ್ಲ. ಅಲ್ಲ ಈ ನನ್ ಮಗ ನಿಜವಾಗ್ಲೂ ಇಷ್ಟ ಇಲ್ದೆ ಮದ್ವೆ ಮಾಡ್ಕೊಂಡ ಅಥವಾ ಇಷ್ಟ ಆದ್ ಮದ್ವೆ ಮಾಡ್ಕೊಂಡ? ಆಗ್ತಿರೋದೇ ಇಷ್ಟ ಇಲ್ದಾರ ಮದ್ವೆ. ಹೌದಾ? ಬರ್ತಾ ಇದ್ದಾನೆ ಅಂತ ಜೋಶ್ ಯಾವತ್ತೂ ನೋಡಿಲ್ಲ. ಯಾಕೆ ಜೋಶ್ ಬರ್ಬಾರ್ದು? ಬರ್ತಾ ಇರೋದು ಎಷ್ಟೇ ಆಗ್ಲಿ ಫಸ್ಟ್ ನೈಟಿಗೆ ತಾನೆ. ಅವ್ನ್ ನೋಡಿದ್ರೆ ಏನೋ ಮಹಾನ್ ದೊಡ್ಡ ಸಾಧನೆ ಮಾಡಿದಾನೆ, ಏನೋ ಅವಾರ್ಡ್ ಕೊಡೋಕೋ ಸನ್ಮಾನ ಮಾಡೋಕೋ ಕರಿತಿದ್ದಾರೆ ಅನ್ಬೇಕು, ಆ ಜೋಶಲ್ಲಿ ಬರ್ತಾ ಇದ್ದಾನೆ. ಬಾ ವಿಷಯ ಹೇಳ್ಬೇಕು ಅನ್ಕೊಂಡು ಕುತ್ಕೊಂಡ. ಮಗ ನಿನಗೇನೋ ವಿಷಯ ಹೇಳ್ಬೇಕಿತ್ತು ಕಣೋ ಅಂದೆ. ಅವನಿಗೇನು
ಅವನೆಲ್ಲೋ ಹೊರಗಡೆ ಇದ್ದಾನೆ. ಎಲ್ಲೋ ಇದೆಯಾ ಕಾಣಿಸ್ತಾ ಇಲ್ಲ. ಏನ್ ವಿಷಯ ಅಂತ ಕೇಳ್ದ. ಬಾ ಎದುರುಗಡೆ ಅಂತ ಹೇಳ್ದ. ನಾನವಾಗ ನಿಧಾನಕ್ ಮಂಚದಡಿಯಿಂದ ಮೇಲೆದ್ದು ಬಂದೆ. ಅದನ್ನ ನೋಡ್ದೋನೆ, ಅಯ್ಯೋ ಕಿತ್ತೋದ್ ನನ್ ಮಗನೇ ಇಲ್ಲೇನೋ ಮಾಡ್ತಾ ಇದೀಯ, ಇದು ನನ್ ಫಸ್ಟ್ ನೈಟ್ ರೂಮ್ ಕಣೋ, ಇಲ್ಲೂ ಬಿಡಲ್ಲ ನಿನ್ ನಾಯಿ ಬುದ್ಧಿ ಅಂತ ಕೇಳ್ದ. ಅಣ್ಣ ಇರಪ್ಪ, ನೀನೇನ್ ಅನ್ಕೊಂಡಿದ್ದೆ ನಾನು ಅದಕ್ ಬಂದಿದ್ದಲ್ಲ, ನಾನು ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದೆ. ಕಂಗ್ರಾಚುಲೇಷನ್ಸ್ ಕಣೋ ಮಗ ಅಂತ ಹೇಳ್ದೆ ಒಂದ್ಸಲ. ಯಾಕೋ ಅಂದ. ನಿನ್ ಲವ್ ಗೆತ್ತು ಕಣೋ, ನಿನ್ ಲವ್ ಸಕ್ಸಸ್ ಕಣೋ, ನಿನ್ ಹುಡುಗಿ ನಿನ್ ಲವ್ ಒಪ್ಕೊಬಿಟ್ಲು ಕಣೋ ಅಂದೆ. ಅಯ್ಯೋ ಡಬ್ಬ ನನ್ನ ಮಗನೇ, ಇದನ್ನ ಇವಾಗ ಬಂದ್ ಹೇಳ್ತಿದ್ದಿಲ್ಲ, ತಾಳಿನೋ ಕಟ್ಟಾಗೋಯ್ತು, ಫಸ್ಟ್ ನೈಟ್ ಮಾಡ್ಕೊಳೋ ಟೈಮಲ್ಲಿ ಬಂದ್ ಹೇಳ್ತಾ ಇದೀಯಾ? ಬೇಡ, ಮುಂದಿನ ವರ್ಷ ಬಂದ್ ಹೇಳಕ್ಕಾಗಿರ್ಲ, ಹನಿಮೂನು ಮದ್ವೆ ಮಕ್ಳು ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀರಿ, ಅವಾಗ ಬಂದ್ ಹೇಳಕ್ಕಾಗಲ್ಲನೋ, ನನ್ ಮಕ್ಳು ಕೂಡ ಕೇಳೋರು ಅಂದು. ನಾ ನಾನು ಬೆಳಿಗ್ಗೆಯಿಂದ ಹೇಳಕ್ ಬರ್ತಾನೆ ಇದೀನಿ. ನೀನ್ ನೋಡಿದ್ರೆ ತಿಂಡಿ ತಿನ್ನಕ್ ಹೋಗು, ಊಟ ಮಾಡಕ್ ಹೋಗು, ಆ ಎಲ್ಲಾರ ಎದುರುಗಡೆ ನಾನು ಏನೋ ತಿನ್ನಕ್ ಕಾಣದೇ ಇರೋ ತರ ಎಲ್ಲ ಟ್ರೀಟ್ ಮಾಡ್ದೆ. ಅದು ಬೇರೆ ಆ ಮುತ್ಕಿ ಕಾಟ ಬೇರೆ. ಆ ಮುತ್ಕಿ ಎಲ್ಲದಕ್ಕೂ ಅಡ್ಡ ಒಳ್ಳೆ ಲೂಸ್ ತರ ತಿಕ್ಲು ಮುತ್ಕಿ ಅದು ಯಾವ್ದೋ, ಎಲ್ಲದಕ್ಕೂ ಅಡ್ಡ ಬರ್ತಾ ಇತ್ತು. ಅದನ್ನೆಲ್ಲ ಮೀರಿ ನಾನು ಇವಾಗ ಹೇಳಕ್ ನಂಗೆ ಟೈಮ್ ಸಿಕ್ಕಿರೋದು. ನಾನು, ಮಗ ಇವಾಗ ಏನೋ ಮಾಡ್ತೀಯಾ? ಇವಾಗ ಹೆಂಗಿದ್ರು ತಾಳಿ ಕಟ್ಟಾಯ್ತಲ್ಲ, ಅವಳಿಗೆ ಏನಂತ ಉತ್ತರ ಕೊಡ್ತೀಯೋ? ನಿನ್ ಪ್ರೀತಿ ಕಳ್ಕೊಂಡ್ಬಿಟ್ಟಿಯಲ್ಲ ನೀನು ಅಂತ ಹೇಳಿದ್ರೆ, ಅವನೊಂದು ಆನ್ಸರ್ ಮಾಡ್ದ. ನಾನು ಮುಟ್ಟಿ ನೋಡ್ಕೋಬೇಕು. ನನ್ ಜೀವನ ಪರ್ಯಂತ ಅವ್ನ ಮುಖ ನೋಡಿದ ತಕ್ಷಣ ನನಗೆ ಅವ್ನ ಮಾತೇ ನೆನ್ಪಾಗ್ಬೇಕು ಅಂತ ಮಾತು ಹೇಳ್ದ. ಏನ್ ಹೇಳ್ದ ಅಂದ್ರೆ, ಮಗ ನೀನ್ ಯಾಕೋ ಟೆನ್ಷನ್ ಮಾಡ್ಕೊಂತೀಯಾ? ತಾಳಿ ಕಟ್ಟಿದ್ದೀನ, ಇವತ್ ನೈಟ್ ಹೆಂಗಿದ್ರೆ ಫಸ್ಟ್ ನೈಟ್ ಮಾಡ್ಕೊಬಿಡ್ತೀನಿ, ನಾಳೆಯಿಂದ ಅವಳನ್ನ ಡೈಲಿ ಮೀಟ್ ಮಾಡ್ತೀನಿ ಅಂದ. ಅಲ್ಲ, ಇಂತ ಕಿತ್ತೋದ್ ನನ್ ಮಗನಿಗೆ ನಾನ್ ಬೆಳಿಗ್ಗೆಯಿಂದ ಕಷ್ಟ ಪಡ್ಕೊಂಡು ನಾನ್ ಪಟಾಯಿಸ್ಬೇಕು ಅಂತ ಅನ್ಕೊಂಡ್ ಬಂದಿದ್ನೆಲ್ಲ ಮಿಸ್ ಮಾಡ್ಕೊಂಡು, ಆ ಮುದುಕಿ ಕಾಗಿ ಮುದುಕಿ ಹತ್ರ ಎಲ್ಲ ಬೈಸ್ಕೊಂಡು ಇವನಿಗೆ ಹೆಲ್ಪ್ ಮಾಡಕಂತ ಬಂದೆ, ಇವನಿಗೆ ವಿಷಯ ಹೇಳ್ಬೇಕು ಅಂತ ಬಂದೆ. ಈ ನನ್ ಮಗ ನೋಡಿದ್ರೆ ಈ ತರ ಹೇಳ್ತವನಲ್ಲ, ಇವರೆಲ್ಲ ಯಾವತ್ತೂ ಬದ್ಲಾಗಲ್ಲ. ಇದ್ರ ಬಗ್ಗೆ ನಾನಂತೂ ಏನು ಟೆನ್ಷನ್ ಮಾಡ್ಕೊಳಲ್ಲ. ನೀವು ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.